ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಸಾಲ್ಟ್ ರೀಡಿಂಗ್ ಪ್ಲಸ್ ಟ್ಯಾರೋ ರೀಡಿಂಗ್ನ ಕೂಡ ಮಾಡ್ತೀನಿ. ನೀವು ನಂಬುವ ದೈವದಿಂದ ಯಾವ ಮೆಸೇಜಸ್ ನಿಮಗಾಗಿ ಸಿಗಲಿದೆ ಅಂತ ಕೂಡ ಈ ಒಂದು ರೀಡಿಂಗ್ನಲ್ಲಿ ಹೇಳ್ತಾ ಹೋಗ್ತೇನೆ. ಸೊ ಲೆಟ್ ಮೀ ಸ್ಟಾರ್ಟ್. ಈ ಒಂದು ರೀಡಿಂಗ್ ಇದೆಯಲ್ಲ, ಜನರಲ್ ರೀಡಿಂಗ್ ಅಂತ ಹೇಳ್ತೀವಿ. ಒಂದಷ್ಟು ವಿಷಯಗಳು ನಿಮಗೆ ಕನೆಕ್ಟ್ ಆಗಬಹುದು, ಒಂದಷ್ಟು ವಿಷಯಗಳು ಕನೆಕ್ಟ್ ಆಗದೆ ಇರಬಹುದು. ನಿಮಗೆ ಯಾವ್ದು ರೆಸನೇಟ್ ಅನ್ಸುತ್ತೆ, ನಿಮಗೆ ಯಾವ್ದು ನಿಮ್ಮ ಮನಸ್ಸಿಗೆ ಹೌದು ಇದು ನನಗೆ ಹೆಲ್ಪ್ ಆಗ್ತಾ ಇದೆ ಅನ್ಸುತ್ತೆ, ಅದನ್ನ ತಗೋಬೇಕಾಗತ್ತೆ. ಓಪನ್ ಮೈಂಡೆಡ್ನೆಸ್ ನ ಇಟ್ಕೋಬೇಕಾಗತ್ತೆ ನೀವು ರೀಡಿಂಗ್ಸ್ ನಲ್ಲಿ. ಹಾಗೂ ನೀವೇನಾದ್ರೂ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೇನಾದ್ರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಪಡಿಬೇಕಾಗತ್ತೆ. ಒಂದು ಫೋನ್ ಮುಖಾಂತರನಾದ್ರೂ ತಗೋಬಹುದು, ಅಥವಾ ನೀವು ಆಫೀಸ್ಗಾದ್ರೂ ಬಂದು ಪಡಿಬಹುದು. ನಿಮಗೆ ಸ್ಪೆಷಲ್ ಮೆಸೇಜಸ್ ನಾನು ಆರಕಲ್ ಕಾರ್ಡ್ಸ್ ನ ಯೂಸ್ ಮಾಡಿ ಹೇಳ್ತೀನಿ. ಫಸ್ಟ್ ನಾನು ನಿಮ್ಗೆ ಸಾಲ್ಟ್ ರೀಡಿಂಗ್ಸ್ ನ ಮಾಡ್ತೀನಿ. ಲೆಟ್ ಮೀ ಸ್ಟಾರ್ಟ್. ಸೊ ಕನೆಕ್ಟ್ ಟು ದಿ ಎನರ್ಜಿ ಜೊತೆ ಕನೆಕ್ಟ್ ಆಗಿ ಅಂಡ್ ವಿ ವಿಲ್ ಸಿ ವಾಟ್ ಇಸ್ ದ ರೀಡಿಂಗ್ ಫಾರ್ ಯು. ನಿಮಗೆ ಏನಿದೆ, ರೀಡಿಂಗ್ಸ್ ಏನ್ ಬರ್ತಾ ಇದೆ, ಏನು ದೈವದಿಂದ ಏನು ಸಂದೇಶ ನಿಮಗೆ ಸಿಗಲಿದೆ ಅಂತ ನಾನು ಈ ಒಂದು ರೀಡಿಂಗ್ನಲ್ಲಿ ಹೇಳ್ತಾ ಹೋಗ್ತೀನಿ. ನಿಮ್ಮ ಸಪೋರ್ಟ್ಗೆ ನಾನು ಆಭಾರಿಯಾಗಿದ್ದೀನಿ. ನಿಮ್ಗೆ ಈ ಥರ ಸಾಲ್ಟ್ ರೀಡಿಂಗ್ಸ್ ಅಥವಾ ನಿಮ್ಗೆ ಯಾವ ರೀಡಿಂಗ್ಸ್ ಹೆಲ್ಪ್ ಆಗ್ತಾ ಇದೆ ಅದನ್ನು ನನಗೆ ಕಮೆಂಟ್ ಮಾಡಿ ಹೇಳಿ. ನನಗೇನು ಸಿಗತ್ತೆ, ರೀಡಿಂಗ್ಸ್ನಲ್ಲಿ ಏನು ಮೆಸೇಜಸ್ ನಿಮಗೆ ತಲುಪಬೇಕಾಗತ್ತೆ ಅದನ್ನು ಹೇಳ್ತಾ ಹೋಗ್ತೀನಿ. ಸೊ ನಿಮಗೆ ಸಾಲ್ಟ್ ರೀಡಿಂಗ್ನಲ್ಲೂ ಏನಾದರೂ ಇಮೇಜಸ್ ಕಾಣಿಸಬಹುದು. ಸೊ ಏನ್ ಕಾಣಿಸುತ್ತೆ ಅದು ನಿಮಗೆ ಸ್ಪೆಷಲ್ ಇರುವಂಥ ಮೆಸೇಜ್ ಆಗಿದೆ. ಓಕೆ, ಅದನ್ನು ಕಮೆಂಟ್ ಮಾಡಿ ನಿಮ್ಗೆ ಏನಾದರೂ ಇಮೇಜ್ ಕಾಣ್ತಾ ಇದೆ ಅಂದರೆ. ಸೊ ನಾನಿಲ್ಲಿ ಏನು ನೋಡ್ತಾ ಇದ್ದೀನಿ ಅಂದರೆ ವೇವ್ಸ್ನ ಸ್ಟ್ರಾಂಗ್ ಆಗಿ ನೋಡ್ತಾ ಇದ್ದೀನಿ. ಸೊ ಕೆಲವರಿಗೆ ಅವರ ಲೈಫ್ನಲ್ಲಿ ಅಡ್ಡಿ ಆತಂಕಗಳು ಬರ್ತಾ ಇದೆ, ಹಾಗೂ ಮುಂದೆ ಹೋಗ್ಬೇಕು ಅಂದ್ರೆ ದಾರಿ ಇಲ್ಲ ಅಂತ ಅನ್ನಿಸ್ತಿರಬಹುದು. ಒಂಥರ ಕಳೆದೋಗಿರುವಂತ ಒಂದು ಭಾವನೆ ಕೆಲವರಿಗೆ ಬರ್ತಾ ಇದೆ. ಮತ್ತೆ ಕೆಲವ್ರು ಏನ್ ಯೋಚನೆ ಮಾಡ್ತಾ ಇದ್ದಾರೆ ಅಂದ್ರೆ ಲೈಫ್ನಲ್ಲಿ ಇನ್ನೇನು ಒಳ್ಳೇದ್ ಆಗಲ್ವೇನೋ ಅನ್ನುವಂಥ ಒಂದು ಯೋಚನೆಲೂ ಇದ್ದಾರೆ. ಸ್ವಲ್ಪ ನೆಗೆಟಿವ್ ಎನರ್ಜಿನೂ ನಾನು ಪಿಕ್ ಮಾಡ್ತಾ ಇದ್ದೀನಿ. ಮೇ ಬಿ ನಿಮಗೆ ಇಷ್ಟ ಆಗುವಂಥ ಜನರಿಂದ ನಿಮಗೆ ನೋವು ಆಗ್ತಾ ಇರಬಹುದು, ಅವರು ನಿಮ್ಮನ್ನ ದೂರ ಇಟ್ಟಿರಬಹುದು, ಅವರಿಂದ ನಿಮಗೆ ಏನ್ ಸಿಗ್ಬೇಕೋ ಆ ಒಂದು ಪ್ರೀತಿ, ಆ ಒಂದು ಅಟೆನ್ಷನ್ ಸಿಗದೆ ಇರಬಹುದು. ಸೊ ಬೇಸಿಕ್ಲಿ ನಾನೇನ್ ನೋಡ್ತಾ ಇದ್ದೀನಿ ಅಂದ್ರೆ ಸ್ವಲ್ಪ ಸ್ಟಾರ್ಮ್ ಅಂಡ್ ವೇವಿ ಸಿಚುವೇಶನ್. ಈಗ ಸಮುದ್ರದಲ್ಲಿ ತೀರಾ ಆತಂಕದ ಅಲೆಗಳು ಬಂದಾಗ ಏನಾಗುತ್ತೆ ಅಂದ್ರೆ ಅಲ್ಲಿ ಏನೂ ಸರಿ ಹೋಗಲ್ಲ. ಸೊ ಹಾಗೆ ನಿಮ್ಮ ಲೈಫ್ ಕೂಡ ತಿಳಿಯಾಗಿಲ್ಲ ಇವಾಗ. ಸ್ವಲ್ಪ ಅಡ್ಡಿ ಆತಂಕಗಳನ್ನೇ ನಾನು ನೋಡ್ತಾ ಇದ್ದೀನಿ. ಹಾಗೂ ಕೆಲವರಿಗೆ ಇನ್ನೊಂದೇನಿದೆ ಅಂದ್ರೆ ಒಂದು ಶಕ್ತಿ ಇದೆ. ಕೆಲವರಿಗೆ ಒಂದು ದೈವದಿಂದ ಶಕ್ತಿ ಇದೆ, ಒಂದು ಸ್ಟ್ರೆಂತ್ ಇದೆ. ಗಿವ್ ಅಪ್ ಮಾಡ್ತಾ ಇಲ್ಲ ಕೆಲವರು. ಅದನ್ನ ಒಂದು ಚಾಲೆಂಜ್ ಆಗಿ ತಗೊಂಡು ಇಲ್ಲ, ಯಾಕಂದ್ರೆ ಇಲ್ಲಿ ಸ್ಟ್ರಾಂಗ್ ಆಗಿರುವಂತಹ ವೇವ್ಸ್ ನೋಡ್ತಿದ್ದೀನಿ, ವೀಕ್ ಆಗಿರುವಂತಹ ವೇವ್ಸ್ ನೋಡ್ತಾ ಇದ್ದೀನಿ. ಸೊ ಇದ್ರ ಅರ್ಥ ಏನಂದ್ರೆ ಅವರು ಏನ್ ಮಾಡಿದ್ರು ಕೂಡ ನಾನು ಇದನ್ನ ಗಿವ್ ಅಪ್ ಮಾಡಲ್ಲ. ನನ್ನ ಲೈಫ್ ನಲ್ಲಿ ಎಷ್ಟೇ ಪ್ರಾಬ್ಲಮ್ಸ್ ಬಂದ್ರು ನಾನು ಇದನ್ನ ಬಿಟ್ಕೊಡೋದಿಲ್ಲ, ನಾನು ತುಂಬಾ ಸ್ಟ್ರಾಂಗ್ ಆಗಿ ಇದನ್ನ ಹ್ಯಾಂಡಲ್ ಮಾಡ್ತೀನಿ ಅನ್ನುವಂತ ಒಂದು ಮನಸ್ಥಿತಿನ ಇಟ್ಕೊಂಡು ಮುಂದೆ ಹೋಗ್ತಾ ಇದ್ದಾರೆ. ಮತ್ತೆ ಏನೇನ್ ಮೆಸೇಜಸ್ ಇದೆ, ಬೇಸಿಕ್ಲಿ ನಾನೀಗ ಒಂದು ಸ್ಪೈಡರ್ ವೆಬ್ನ ನೋಡ್ತಾ ಇದ್ದೀನಿ. ಸ್ಪೈಡರ್ ವೆಬ್ನ ಸ್ಟ್ರಾಂಗ್ ಆಗಿ ಈ ಒಂದು ರೀಡಿಂಗ್ ನಲ್ಲಿ ಕಾಣಿಸ್ತಾ ಇದೆ. ಸೊ ಒಂದು ಬಲೆಯಲ್ಲಿ ಸಿಕ್ಕಾಕೊಂಡಿರುವಂತ ಒಂದು ಭಾವನೆ ಬರ್ತಾ ಇದೆ ಕೆಲವರಿಗೆ. ಬೇಸಿಕ್ಲಿ ಇವತ್ತಿನ ರೀಡಿಂಗ್ ಸ್ವಲ್ಪ ಹೆವಿಯಾಗೇ ಇದೆ ಅಂತ ಹೇಳ್ಬೋದು ನಾನು. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಅವ್ರಿಗೆ ಲೈಫ್ನ ಸರಿ ಮಾಡ್ಕೋಬೇಕು ಅನ್ನುವಂಥ ಯೋಚನೆ ಇದ್ರೂ ಕೂಡ, ಅಂದ್ರೆ ಯಾರು ನೋಡ್ತಾ ಇದ್ದೀರಾ ಅವ್ರ ಬಗ್ಗೆನೇ ನಾನು ಮಾತಾಡ್ತೀನಿ, ಅಂದ್ರೆ ನಿಮ್ ಬಗ್ಗೆನೇ ನಾನು ಮಾತಾಡ್ತಿದ್ದೀನಿ. ನಿಮಗೆ ಏನ್ ಸಿಗ್ಬೇಕೋ ಆ ಒಂದು ವಿಷಯದಲ್ಲಿ ಲೈಕ್ ಐ ಕ್ಯಾನ್ ಲಿಟ್ರಲಿ ಸಿ ಅ ಸ್ಪೈಡರ್ ಹಿಯರ್. ಸ್ಪೈಡರ್ ಇಮೇಜ್ ತುಂಬಾ ಸ್ಟ್ರಾಂಗ್ ಆಗಿ ಕಾಣ್ತಾ ಇದೆ. ನಿಮ್ಗೂ ಹಾಗೆ ಕಾಣ್ತಾ ಇದೆ ಅಂದ್ರೆ ಕಮೆಂಟ್ ಮಾಡಿ. ಸೊ ಇವಾಗ ಒಂದ್ ಸ್ಪೈಡರ್ ಅನ್ನೋದು ಏನ್ ಮಾಡುತ್ತೆ, ಬಲೆನ ಹೆಣಿಯತ್ತೆ. ಸೊ ನಿಮ್ಮ ಮೇಲೆ ಹುನ್ನಾರ ಯಾರಾದ್ರೂ ಹಾಕ್ತಿರ್ಬೋದು, ನಿಮ್ಮ ಮೇಲೆ ಒಂದು ಕೆಟ್ಟ ಕಣ್ಣಿರಬಹುದು.
ನಿಮ್ಮ ಎನಿಮೀಸ್ ನಿಮ್ಮ ಲೈಫ್ ಬಗ್ಗೆ ಏನೋ ಒಂದು ಪ್ಲಾನಿಂಗ್ ಮಾಡ್ತಿರ್ಬೋದು. ನಿಮ್ ಲೈಫ್ ನಲ್ಲಿ ನೀವು ಗ್ರೋತ್ ನೋಡದೆ ಇರೋ ಹಾಗೆ ಅಡಚಣೆನ ಉಂಟು ಮಾಡ್ತಿರ್ಬೋದು. ಈ ಸ್ಪೈಡರ್ ನೋಡಿದ ತಕ್ಷಣ ನಿಮ್ಗೆ ಯಾವ ವ್ಯಕ್ತಿ ಈ ಕೂಡ್ಲೆ ಮೈಂಡಿಗೆ ಬಂದ್ರು, ಈ ಕೂಡ್ಲೆ ಈ ಸೆಕೆಂಡ್ ನಲ್ಲಿ ಮೈಂಡಿಗೆ ಬಂದ್ರು, ಆ ವ್ಯಕ್ತಿಯಿಂದಾನೇ ನಿಮ್ಗೆ ನೋವು ಮನಸ್ತಾಪಗಳೆಲ್ಲ. ಸೊ ದಿಸ್ ಇಸ್ ಅ ವಿಲನ್, ದಿಸ್ ಪರ್ಸನ್ ಇಸ್ ಅ ವಿಲನ್ ಇನ್ ಯೋರ್ ಲೈಫ್. ಅವರು ನಿಮಗ್ ಕೊಡ್ತಾ ಇರುವಂತ ನೋವಿದೆಯಲ್ಲ, ಅದು ನಿಮ್ಗೆ ಸಹಿಸ್ಕೊಳಕ್ಕೂ ಆಗ್ತಾ ಇಲ್ಲ. ಹಾಗೆ ಈ ಒಂದು ಈ ಒಂದು ಸ್ಪೈಡರ್ ವೆಬ್ ಅನ್ನೋದು ನಿಮ್ಮ ಪರ್ಸನಲ್ ಲೈಫಿಗೆ ಎಫೆಕ್ಟ್ ಆಗಿದೆ. ಅಂದ್ರೆ ನಾನೇನ್ ಇಮೇಜ್ ನ ಸ್ಟ್ರಾಂಗ್ ಆಗಿ ನೋಡ್ತಾ ಇದ್ದೀನಿ ಅಂದ್ರೆ, ಈ ಒಂದು ಸ್ಪೈಡರ್ ನಿಮ್ಮ ಮನೆ ಒಳಗಡೆನೆ ಹೊಕ್ಕಿದೆ ಅಂತ. ಸೊ ನಿಮ್ಮ ನೆಮ್ಮದಿನ ಹಾಳು ಮಾಡ್ತಾ ಇದೆ. ಅಂದ್ರೆ ಈ ವ್ಯಕ್ತಿಯಿಂದ ನಿಮ್ಮ ಲೈಫ್ ನಲ್ಲಿ ನೆಮ್ಮದಿ ಹಾಳಾಗ್ತಾ ಇದೆ, ನಿಮ್ ಲೈಫ್ ನಲ್ಲಿ ಸುಖ ಶಾಂತಿ ಸಿಗ್ತಾ ಇಲ್ಲ. ಈ ತರದ ಒಂದು ಸಿಚುವೇಶನ್ ನಾನು ನೋಡ್ತಾ ಇದ್ದೀನಿ. ಈ ರೀಡಿಂಗ್ ನಿಮ್ಗೆ ಕನೆಕ್ಟ್ ಆಗ್ತಾ ಇದ್ರೆ ಎಸ್ ಇಟ್ಸ್ ಕನೆಕ್ಟಿಂಗ್ ಅಂತ ಕಮೆಂಟ್ ಮಾಡಿ. ನಿಮ್ಗೆ ಏನ್ ಅನ್ನಿಸ್ತಾ ಇದೆ ಕಮೆಂಟ್ ಮಾಡಿ ಈ ವಿಷಯವಾಗಿ. ಇನ್ನ ಏನೇನ್ ಇಮೇಜಸ್ ಕಾಣುತ್ತೆ ಅಂತ ಐ ವಿಲ್ ಲೆಟ್ ಯು ನೋ ವಾಟ್ ಎಲ್ಸ್ ಇಸ್ ದೇರ್. ಓಕೆ, ನಾನಿನ್ನ ಬೆಟ್ಟ ಗುಡ್ಡಗಳನ್ನ ನೋಡ್ತಾ ಇದ್ದೀನಿ. ಬೆಟ್ಟ ಅಂದಾಗ ಏನು, ಬೆಟ್ಟದಂತ ಕಷ್ಟ ಅಂತ ಹೇಳ್ತಾರೆ. ಬೆಟ್ಟದಂತ ನೋವು, ಬೆಟ್ಟದಂತ ಒಂದು ಸ್ಟ್ರೆಸ್, ಬಿಗ್ ಪ್ರಾಬ್ಲಮ್ಸ್. ಸೊ ಪ್ರೆಸೆಂಟ್ ಏನಾಗ್ತಾ ಇದೆ ಅಂದ್ರೆ ಚಾಲೆಂಜಿಂಗ್ ಇಶ್ಯೂ, ಬಿಗ್ ಇಶ್ಯೂಸ್. ನಿಮ್ಮ ಲೈಫ್ ನ ಚೇಂಜ್ ಮಾಡುವಂತಹ ಒಂದು ಘಟನೆಗಳು ಇತ್ತೀಚೆಗೆ ನಿಮ್ ಲೈಫಲ್ಲಿ ನಡೀತಾ ಇದೆ. ನಿಮ್ಗೆ ಇದಕ್ಕೆ ಉತ್ತರ ಹೇಗೆ ಹುಡ್ಕೋದು, ಇದನ್ನ ಸರಿ ಹೇಗ್ ಮಾಡ್ಕೊಳ್ಳೋದು ಅಂತ ಅರ್ಥನೇ ಆಗ್ತಾ ಇಲ್ಲ. ಅಷ್ಟು ಒಂದು ಆತಂಕದ ಸ್ಥಿತಿ ಆಗಿದೆ ಪ್ರೆಸೆಂಟ್ ನಿಮ್ದು. ನೀವೇನ್ ಮಾಡಿದ್ರು ಕೂಡ ಅದ್ರಲ್ಲಿ ನಿಮ್ಗೆ ಗೆಲುವು ಸಿಗದೆ ಇರ್ಬೋದು. ಒಂಥರ ಹತಾಶೆ, ಎನರ್ಜಿ is like your energy is getting exhausted. You're feeling pain. ಸರಿಯಾಗಿ ನಿದ್ದೆ ಬರ್ತಾ ಇರೋದು. ಕೆಲವರಿಗೆ ಬಾಡಿ ಪೇನ್ ನಾನು ಸ್ಟ್ರಾಂಗ್ ಆಗಿ ನೋಡ್ತಾ ಇದ್ದೀನಿ. ಬಾಡಿ ಪೇನ್, ಸ್ಪೆಷಲಿ ಬ್ಯಾಕ್ ಪೇನ್, ಮೂಳೆಗಳ ವಿಷಯವಾಗಿ ಪೇನ್, ಆ ತರ ಸಮ್ ಕೈಂಡ್ ಆಫ್ ಪೇನ್ ಇನ್ ದ ಬೋನ್ಸ್, ಆ ರೀತಿಯಾದ ಎನರ್ಜಿನ ಪಿಕ್ ಮಾಡ್ತಾ ಇದ್ದೀನಿ. ಯಾಕೆ ಇದು ಬರ್ತಾ ಇದೆ ಸ್ಟ್ರಾಂಗ್ ಆಗಿ ಅಂದ್ರೆ, ಯಾವಾಗ ಇಮೋಷನಲಿ ಮೆಂಟಲಿ ನಾವು ಸ್ಟ್ರಾಂಗ್ ಆಗಿಲ್ಲ ಅಂದ್ರೆ ಅದು ಫಿಸಿಕಲ್ ಆಗಿ ಅದು ಕಾಣುತ್ತೆ ಪೇನ್ಸ್. ಸೊ ಈ ಒಂದು ನಿಮ್ಮ ಲೈಫ್ ನಲ್ಲಿ ಏನ್ ಘಟನೆ ನಡೀತಾ ಇದೆ ಅದು ನಿಮ್ಗೆ ನಿಮ್ಮ ಬಾಡಿಲಿ ಪೇನ್ಗೆ ಎಫೆಕ್ಟ್ ಡೈರೆಕ್ಟ್ ಆಗಿ ಆಗ್ತಾ ಇದೆ ಅಂತ ಕಾಣಿಸ್ತಾ ಇದೆ. ಸೊ ಇನ್ನ ಏನೇನ್ ಮೆಸೇಜಸ್, ನೀವು ಇನ್ನೇನಾದ್ರೂ ಇಮೇಜಸ್ ನೋಡಕ್ ಆಗ್ತಾ ಇದೆ ಅಂದ್ರೆ ಯು ಕ್ಯಾನ್ ಟೆಲ್ ಮಿ. ಎನಿ ಇಮೇಜಸ್ ಯು ಕ್ಯಾನ್ ಸಿ ಅಂದ್ರೆ. ನನ್ನ ಕಣ್ಣಿಗೆ ಬಟರ್ಫ್ಲೈ ಕೂಡ ಕಾಣ್ತಾ ಇದೆ. ಬಟರ್ಫ್ಲೈ ಇಸ್ ಆಲ್ ಅಬೌಟ್ ಟ್ರಾನ್ಸ್ಫಾರ್ಮೇಶನ್. ಬಟರ್ಫ್ಲೈ ಬಂದಾಗ ಏನಾಗುತ್ತೆ ಅಂದ್ರೆ ಗುಡ್ ನ್ಯೂಸ್ ನ ತರತ್ತೆ. ಒಂದು ಅಂದ್ರೆ ಇವಾಗ ನೀವೇನೇ ಸಿಚುವೇಶನ್ ಅನುಭವಿಸ್ತಿರ್ಬೋದು, ಅದು ಅಂದ್ರೆ ದಟ್ ಇಸ್ ನಾಟ್ ಪರ್ಮನೆಂಟ್. ಅಂದ್ರೆ ಇವಾಗ ನಿಮ್ಗೆ ಅನ್ಸ್ತಿರ್ಬೋದು ಎನಿಮಿಯಿಂದ ನಿಮ್ಗೆ ಏನೇ ಪ್ರಾಬ್ಲಮ್ ಆಗ್ತಾ ಇದ್ರು ಅವ್ರು ಗೆಲ್ತಾ ಇದಾರೇನೋ, ಅವ್ರು ನನ್ನ ಲೈಫ್ ನ ಹಿಂಗೆ ಮಿಸರಬಲ್ ಮಾಡ್ಬಿಡ್ತಾರೇನೋ, ಆ ತರ ನಿಮ್ಗೆ ಅನ್ನಿಸ್ತಿರ್ಬಹುದು. ಆದ್ರೆ ಸಿಚುವೇಶನ್ ಬೇರೆ ತರನೇ ಕಾಣ್ತಾ ಇದೆ ನನಗೆ. ಬಿಕಾಸ್ ಬಟರ್ಫ್ಲೈ ಕಾಣಿಸ್ತು. ಬಟರ್ಫ್ಲೈ ಇಸ್ ಈಕ್ವಲ್ ಟು ವಿನ್ನಿಂಗ್ ಅಂಡ್ ಆಲ್ಸೋ ಫ್ಲೈಯಿಂಗ್ ಅವೇ ಫ್ರಮ್ ದ ಪ್ರಾಬ್ಲಮ್. ಅಂದ್ರೆ ನೀವು ಆ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡಿಕೊಂಡು ಮುಂದಿನ ಘಟ್ಟಕ್ಕೆ ಹೋಗ್ತಾ ಇರೋ ಹಾಗೆ ಒಂದು ಎನರ್ಜಿನ ಪಿಕ್ ಮಾಡ್ತಾ ಇದ್ದೀನಿ. ಸೊ ಇನ್ನೊಂದು 3 ತಿಂಗಳು ನಾನೇನ್ ನೋಡ್ತಾ ಇದ್ದೀನಿ ಅಂದ್ರೆ, ನಿಮ್ಮ ಲೈಫ್ ನಲ್ಲಿ ನೀವೇನೇ ಅನುಭವಿಸ್ತಿದ್ರು ಆ ವಿಚಾರದಲ್ಲಿ ನೀವು ಕಂಪ್ಲೀಟ್ ಆಗಿ ನಿಮ್ಮ ಎನರ್ಜಿನ ಹಾಕಿರ್ತೀರಾ. ನೀವು ಆ ವಿಚಾರವಾಗಿ ಸಾಲ್ವ್ ಮಾಡಲೇಬೇಕು ಅನ್ನುವಂತಹ ಒಂದು ಹಠದಲ್ಲೂ ಇದ್ದೀರಾ. ಸೊ ಆ 3 ಮಂತ್ಸ್ ನಲ್ಲಿ ನೀವು ಈ ಒಂದು ಪ್ರಾಬ್ಲಮ್ ಮೇಜರ್ ಪ್ರಾಬ್ಲಮ್ ನೀವೇನ್ ಫೇಸ್ ಮಾಡ್ತಾ ಇದ್ದೀರಾ ಆ ವಿಚಾರದಲ್ಲಿ ನಿಮಗೆ ಒಂದು ಸೊಲ್ಯೂಷನ್ ಸಿಗುತ್ತೆ. ಇದು ನಿಮ್ಮ ಪರ್ಸನಲ್ ಲೈಫ್ ಆಗಿ ನಾನು ಸ್ಟ್ರಾಂಗ್ ಆಗಿ ನೋಡ್ತಾ ಇದ್ದೀನಿ. ಯಾಕೆಂದ್ರೆ ನಿಮ್ಗೆ ಮನೇಲಿ ನೆಮ್ಮದಿ ಇಲ್ದಂಗ ಆಗಿದೆ, ಒಂಟಿತನ ಕಾಡ್ತಾ ಇದೆ. ಏನ್ ಮಾಡಿದ್ರು ಕೂಡ ನಿಮಗೆ ಆ ಒಂದು ಬಲೆಯಿಂದ ಆಚೆ ಬರಕ್ಕೆ ಆಗ್ತಾ ಇಲ್ವಲ್ಲಪ್ಪ ಅನ್ನುವಂತ ನೋವು ಆಗ್ತಾ ಇದೆ. ಸೊ ವಾಟ್ ಎಲ್ಸ್ ಆರ್ ದ ಮೆಸೇಜಸ್?
ನಾನು ಇನ್ನ ಒಂದ್ ಏನ್ ನೋಡ್ತಾ ಇದ್ದೀನಿ ಅಂದ್ರೆ ಬೇಸಿಕ್ಲಿ ಇಲ್ಲಿ ಒಂದು ಪಾರ್ಟಿಷನ್ ಇದೆ, ಇಲ್ಲಿ ಒಂದು ಪಾರ್ಟಿಷನ್ ಇದೆ, ಸೊ ಇಲ್ಲಿ ಒಂದು ಪಾರ್ಟಿಷನ್ ಇದೆ. ಅಂದ್ರೆ ನಿಮಗೆ ಬ್ಯಾಲೆನ್ಸ್ ಇದೆ ಲೈಫ್ ನಲ್ಲಿ, ಮತ್ತು ನಿಮ್ಗೆ ಸಪೋರ್ಟ್ ಮಾಡುವಂತ ಫ್ಯಾಮಿಲಿ ಮೆಂಬರ್ಸ್ ಇರಬಹುದು, ನಿಮ್ಮನ್ನ ನಂಬಿ ನಿಮಗೆ ಒಂದು ಬ್ಯಾಕ್ ಸ್ಟ್ರೆಂತ್ ಕೊಡ್ತಾ ಇರುವಂತ ಜನರು ನಿಮ್ ಪಕ್ಕ ಇರ್ಬೋದು, ಅವ್ರು ನಿಮ್ಮ ಬ್ಲಡ್ ರಿಲೇಟಿವ್ಸ್ ಆಗಿರ್ಬೋದು, ನಿಮ್ಮ ತಂದೆ ತಾಯಿ ಆಗಿರ್ಬೋದು, ಯಾರೇ ಆಗಿರಬಹುದು, ನಿಮ್ಗೆ ಸಪೋರ್ಟ್ ಪ್ರೆಸೆಂಟ್ ಸಿಗ್ತಾ ಇದೆ. ಅಂದ್ರೆ ನೀವು ಸೋಲ್ತಾ ಇದ್ದೀರಾ ಅಂದ ತಕ್ಷಣ ನಿಮ್ಗೆ ಏನು ಅದ್ರಲ್ಲಿ ಯಾರು ಏನು ಇದಕ್ಕೆ ವಿಚಾರವಾಗಿ ಏನು ಮಾಡ್ತಾ ಇಲ್ಲ ಅಂತ ಅಲ್ಲ, ನಿಮ್ಗೆ ಖಂಡಿತವಾಗ್ಲೂ ಸಪೋರ್ಟ್ ಈ ಒಂದು ಪ್ರಾಬ್ಲಮ್ ಅಲ್ಲಿ ಸಿಗ್ತಾ ಇದೆ ಅಂತಾನೆ ತೋರಿಸ್ತಾ ಇದೆ. ಐ ಆಮ್ ಸೀಯಿಂಗ್ ದಟ್ ನಿಮ್ಮ ಪ್ರಾಬ್ಲಮ್ಸ್ಗೆ ಸ್ಪಂದಿಸುವಂತ, ನಿಮ್ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡುವಂತ ಕೆಲವು ಜನರು ನಿಮ್ಗಿದ್ದಾರೆ ಪ್ರೆಸೆಂಟ್. ನೀವೊಬ್ರೇ ಒಂಟಿ ಅಂತ ನಿಮ್ಗೆ ಇವಾಗ ಅನುಭವ ಆಗ್ತಿರ್ಬೋದು, ಆದ್ರೆ ಪ್ರಾಕ್ಟಿಕಲಿ ನಿಮ್ಮ ಹತ್ರ ಆ ತರದ್ ಒಂದು ಸಪೋರ್ಟ್ ಸಿಸ್ಟಮ್ ಖಂಡಿತವಾಗ್ಲೂ ಇದೆ ಅಂತ ಹೇಳ್ತೀನಿ. ಯಾಕೆಂದ್ರೆ ಐ ಸಿ ಲೈಕ್ ಡಂಬಲ್ಸ್ ಅಂತೀವಲ್ಲ, ಒಂದು ಜಿಮ್ ನಲ್ಲಿ ಡಂಬಲ್ಸ್ ಅಂತ ಬರುತ್ತೆ, ಆತರ ಐ ಆಮ್ ಸೀಯಿಂಗ್ ದಟ್ ಇಮೇಜ್. ಸೊ ದಟ್ ಇಸ್ ಈಕ್ವಲ್ ಟು ಸ್ಟ್ರೆಂತ್. ಓಕೆ, muscle is equal to again strength. Muscle is also strength. ಇನ್ನ ಏನೇನಿದೆ ಮೆಸೇಜಸ್ ಅಂತ ನಾನು ನಿಮ್ಗೆ ಹೇಳ್ತೀನಿ. ನಿಮ್ಗೆ ಇನ್ನೇನಾದ್ರೂ ಇಮೇಜ್ ಕಾಣ್ತಾ ಇದೆ ಅಂದ್ರೆ ಕಮೆಂಟ್ ಮಾಡಬಹುದು. ಸೊ ಏನೇನಿದೆ ಮೆಸೇಜಸ್, ನಾನು ವಿ ಅನ್ನುವಂಥ ಲೆಟರ್ ನ ಸ್ಟ್ರಾಂಗ್ ಆಗಿ ನೋಡ್ತಾ ಇದ್ದೀನಿ. ವಿ ಇಸ್ ಈಕ್ವಲ್ ಟು ವಿಕ್ಟ್ರಿ, ಸಕ್ಸಸ್ ಇದೆ. 3 ತಿಂಗಳು ಅಗೇನ್ ತ್ರೀ ಪ್ಯಾಟರ್ನ್ಸ್ ಆಫ್ ವಿ ಕಾಣ್ತಾ ಇದೆ. ಸೊ ಅಗೇನ್ ಇಟ್ ಇಸ್ 3 months ಇಂಡಿಕೇಶನ್. ಸೊ ನೀವು ಯಾವುದೇ ಪ್ರಾಬ್ಲಮ್ ಇದ್ರು ಇಷ್ಟೇ ಆಗೋಯ್ತು ನನ್ನ ಲೈಫ್ ನಲ್ಲಿ, ನಾನು ಇನ್ನೇನು ನೋಡೋದಿಲ್ಲ ಅಂತ ಅನ್ಕೋಬೇಡಿ. ಮತ್ತೆ ವೈಟ್ ಸ್ವಾನ್ ಅನ್ನ ನೋಡ್ತಾ ಇದ್ದೀನಿ. ಎಸ್, 2 white swans, which means they are together. White swans are together. Look at the beauty of white swans. ನೀವು ಇಮೇಜ್ ಅಲ್ಲಿ ಕಾಣುತ್ತೆ ನಿಮ್ಗೆ ಸ್ಟ್ರಾಂಗ್ ಆಗಿ ನೋಡಿದ್ರೆ. ದಿಸ್ ಇಸ್ ಮೇಲ್ ಸ್ವಾನ್ ಅಂಡ್ ದಿಸ್ ಇಸ್ ಫೀಮೇಲ್ ಸ್ವಾನ್. ಆಯ್ತಾ? ಓಕೆ, ಮೇಲ್ ಅಂಡ್ ಫೀಮೇಲ್ ಸ್ವಾನ್ ನ ನೋಡ್ತಾ ಇದ್ದೀನಿ. ಸೊ ಇದ್ರ ಅರ್ಥ ಏನು ಅಂದ್ರು, ಅಫ್ಕೋರ್ಸ್ ನಿಮ್ಮ ರಿಲೇಶನ್ಶಿಪ್ ನಲ್ಲಿ ನಿಮ್ಮ ಹಸ್ಬೆಂಡ್ ಜೊತೆ, ನಿಮ್ಮ ವೈಫ್ ಜೊತೆ ಇಶ್ಯೂಸ್ ಇದೆ ಅಂದ್ರೆ ಅದು ಸಾಲ್ವ್ ಆಗುತ್ತೆ. ನೀವಿಬ್ರು ಒಟ್ಟಿಗೆ ಸೇರ್ತೀರಾ, ಅಂದ್ರೆ ಒಟ್ಟಿಗೆ ಇರ್ತೀರಾ, ಜೊತೆ ಇರ್ತೀರಾ. ದಟ್ ಈಸ್ ಆಲ್ಸೋ ಗಿವಿಂಗ್ ಅನ್ ಇಂಡಿಕೇಶನ್ ಆಫ್ 3 months. ಮತ್ತೆ ತುಂಬಾ ಸ್ಟ್ರಾಂಗ್ ಆಗುತ್ತೆ. ನೀವೇನಾದ್ರೂ ರಿಲೇಶನ್ಶಿಪ್ ಇಶ್ಯೂ ಆಗಿ ಪ್ರಾಬ್ಲಮ್ಸ್ ನ ಫೇಸ್ ಮಾಡ್ತಾ ಇದ್ದೀರಾ ಅಂದ್ರೆ ಅವರು ದೇ ಫೇಸಿಂಗ್ ಅಹೆಡ್. ಲೈಕ್ ಕ್ಯಾನ್ ಯು ಸಿ ದ ಇಮೇಜ್? ಇಟ್ಸ್ ಸೋ ಬ್ಯೂಟಿಫುಲ್. ತುಂಬಾ ಚೆನ್ನಾಗಿ ಬಂದಿದೆ ಇಮೇಜ್. ಅಂದ್ರೆ ಅವರು ಈ ಒಂದು ಡೈರೆಕ್ಷನ್ ಅಲ್ಲಿ ತುಂಬಾ ಕಾನ್ಫಿಡೆಂಟ್ ಆಗಿ ಮುಂದೆ ಹೋಗ್ತಾ ಇದ್ದಾರೆ. ಹೌದು, ನಾವು ಮುಂದೆ ಹೋಗ್ಬೇಕು ಲೈಫ್ ನಲ್ಲಿ. ಸೊ ಆ ತರ ನಿಮ್ ರಿಲೇಶನ್ಶಿಪ್ ನಲ್ಲೂ ಬಹಳಷ್ಟು ಗ್ರೋತ್ ನ ನೀವು ನೋಡ್ತೀರಾ. ಕೆಲವರಿಗೆ ಟ್ರಾವೆಲ್ ರಿಲೇಟೆಡ್ ಗುಡ್ ನ್ಯೂಸ್ ನಾನು ನೋಡ್ತಾ ಇದ್ದೀನಿ. ಈಗ ಅಬ್ರಾಡ್ ಹೋಗ್ಬೇಕು ಅಂತ ಆಸೆ ಪಡ್ತಾ ಇದ್ದಾರೆ ಅಂದ್ರೆ ಆ ವಿಷಯದಲ್ಲೂ ರೆಕ್ಕೆಗಳು, ವಿಂಗ್ಸ್, ವೈಟ್ ವಿಂಗ್ಸ್ ನ ನೋಡ್ತಾ ಇದ್ದೀನಿ. ಎಸ್, ಐ ಕ್ಲೇಮ್ ಇಟ್ ಅಂತ ಹೇಳಿ ನಿಮ್ಗೆ ಏನ್ ಆಸೆ ಇದೆ ರೈಟ್ ನಾವ್ ಈ ಕೂಡ್ಲೆ ಪಾಸ್ ಮಾಡಿ ಕಮೆಂಟ್ ಮಾಡಿ, ಐ ಕ್ಲೇಮ್ ದಿಸ್. ನಿಮ್ಗೆ ಏನ್ ಬೇಕಿದೆ, ಬಿಕಾಸ್ ವೈಟ್ ವಿಂಗ್ಸ್ ಕಾಣಿಸ್ತಾ ಇದೆ. ವೈಟ್ ವಿಂಗ್ಸ್ ಇಂಡಿಕೇಶನ್ ನಿಮ್ಗೆ ಏನ್ ಬೇಕಿದೆ ಅದನ್ನ ಕ್ಲೇಮ್ ಮಾಡಿ. ಎಸ್, ಐ ವಾಂಟ್ ಅ ನ್ಯೂ ಜಾಬ್, ಐ ಆಮ್ ಫ್ಲೈಯಿಂಗ್ ಹೈ, ನಿಮ್ಗೆ ಏನ್ ಆಸೆ ಇದೆ, ಆ ಒಂದು ಡ್ರೀಮ್ ಇದೆ, ಐ ಕ್ಲೇಮ್ ಇಟ್ ಅಂತ ಈ ಕೂಡಲೇ ಕಮೆಂಟ್ ಮಾಡಿ. ಓಕೆ, ಇವಾಗ ಸಾಲ್ಟ್ ರೀಡಿಂಗ್ ವಿಷಯ ಆಗಿದೆ, ಸಾಲ್ಟ್ ರೀಡಿಂಗ್ ನ ಮಾಡಾಗಿದೆ. ನಾನು ಕೆಲವು ಇಂಡಿವಿಜುವಲ್ ಆಗಿ ನಿಮ್ಮ ಗ್ರೂಪ್ ರೀಡಿಂಗ್ಸ್ ನ ಕೂಡ ಮಾಡ್ತೀನಿ. ನಾನಿಲ್ಲಿ ಪರ್ಪಸ್ಲಿನೇ 2 ಕ್ಯಾಂಡಲ್ ನ ಇಟ್ಟಿರುವಂಥದ್ದು. ಸೊ ಈ 2ರಲ್ಲಿ ಒಂದನ್ನ ಸೆಲೆಕ್ಟ್ ಮಾಡಿ ನಾನು ಆರಕಲ್ ಮೆಸೇಜಸ್ ಅಂದ್ರೆ ದೈವದಿಂದ ನಿಮಗೆ ಏನ್ ಮೆಸೇಜಸ್ ಬೇಕಿದೆ ಅದನ್ನ ಹೇಳ್ತೀನಿ. ಐ ಹೋಪ್ 2ರಲ್ಲಿ ಒಂದನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಈ ಒಂದು ಕ್ಯಾಂಡಲ್ ರೀಡಿಂಗ್ ನ ಮಾಡ್ತೀನಿ. ದಿಸ್ ಕ್ಯಾಂಡಲ್ ಯಾರು ಸೆಲೆಕ್ಟ್ ಮಾಡಿದ್ರು, ನಿಮ್ಗೆ ಏನು ದೈವದಿಂದ ಮೆಸೇಜಸ್ ಇದೆ, ಏನು ತಿಳ್ಕೊಳ್ಳುವಂತ ಅವಶ್ಯಕತೆ ಇದೆ, ವಾಟ್ ಇಸ್ ದ ಮೆಸೇಜ್ ಫ್ರಮ್ ಯೋರ್ ಗಾಡ್, ಆಯ್ತಾ, ಅದನ್ನು ನಾನು ನಿಮ್ಗೆ ಹೇಳ್ತೀನಿ. ಏನೇನು ಮೆಸೇಜಸ್ ನಿಮಗೆ ತಲುಪಬೇಕಾಗಿದೆ ಅದನ್ನ ನಾನು ನಿಮ್ಗೆ ಈ ಕೂಡಲೇ ಹೇಳ್ತೀನಿ. ಸೊ ಹಿಯರ್ ಯು ಗೋ. ಫ್ಯಾಮಿಲಿ, ಫ್ರೆಂಡ್ಸ್ ಅಂಡ್ ಗೈಡ್ಸ್ ಅಂತ ಬರ್ತಾ ಇದೆ. ಅಫ್ಕೋರ್ಸ್ ನೀವು ಒಂಟಿ ಆಗಿಲ್ಲ, ನಾನು ನಿಮ್ಗೆ ಸಾಲ್ಟ್ ರೀಡಿಂಗ್ ನಲ್ಲೂ ಅದೇ ಹೇಳಿದ್ದು.
ನಿಮ್ಗೆ ಒಂಟಿ ಆಗಿದ್ದೀನಿ ಅಂತ ಅನ್ನಿಸ್ಬಹುದು, ಆದ್ರೆ ಹೆಲ್ಪ್ ಮಾಡುವಂತ ಜನರು, ನಿಮ್ಮ ಮೇಲೆ ನಂಬಿಕೆ ಇಟ್ಕೊಂಡಿರುವಂತ ಜನರು ಇದ್ದಾರೆ. ಅವ್ರ ಹತ್ರ ಸಪೋರ್ಟ್ ತಗೊಳ್ಳಿ, ನಿಮಗೆ ಪೂರಕವಾಗಿನೇ ಬರುತ್ತೆ ಔಟ್ಕಮ್, ನಿಮ್ಗೆ ಹೇಗ್ ಬೇಕೋ ಹಾಗೆ. ಪ್ರೊಫೆಷನಲ್ ಅಸಿಸ್ಟೆನ್ಸ್ ರಿಲೇಟೆಡ್ ಟು ವರ್ಕ್, ನಿಮ್ಗೆ ಏನಾದ್ರೂ ಪ್ರಾಬ್ಲಮ್ ಇದೆ, ರಿಲೇಟೆಡ್ ಟು ವರ್ಕ್ ನೀವೇನೋ ಒಂದು ಇಶ್ಯೂನ ಅನುಭವಿಸ್ತಿದ್ದೀರಾ ಅಂದ್ರೆ, ವರ್ಕ್ ರಿಲೇಟೆಡ್ ಆಗಿರುವಂತ ಜನರು ಯಾರಿದ್ದಾರೆ ಕೆಲಸದಲ್ಲಿ, ಅಥವಾ ನಿಮ್ಗೆ ಗೈಡ್ ಮಾಡುವಂತ ಜನರು ಯಾರಿದ್ದಾರೆ ಕೆಲಸದಲ್ಲಿ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಅವ್ರು ನಿಮ್ಗೆ ಒಳ್ಳೆಯ ಗೈಡೆನ್ಸ್ ನ ಕೊಡ್ತಾರೆ ಅಂತ ಬರ್ತಾ ಇದೆ. ಟ್ರಾನ್ಸ್ಫಾರ್ಮೇಶನ್, ವಾವ್, ಐ ಟೋಲ್ಡ್ ಯು, ನಾನು ಹೇಳಿದ್ದೆ ಸಾಲ್ಟ್ ರೀಡಿಂಗ್ ನಲ್ಲಿ. ಸಚ್ ಅ ಬ್ಯೂಟಿಫುಲ್ ರೀಡಿಂಗ್. ಇವತ್ತಂತೂ ತುಂಬಾ ಚೆನ್ನಾಗಿ ಬಂದಿದೆ ರೀಡಿಂಗ್, ಎಲ್ಲ ಅಲೈನ್ ಆಗ್ತಾ ಇದೆ. ಟ್ರಾನ್ಸ್ಫಾರ್ಮೇಶನ್ ಇಸ್ ಈಕ್ವಲ್ ಟು ಬಟರ್ಫ್ಲೈ, ಬಟರ್ಫ್ಲೈ ಇಸ್ ಈಕ್ವಲ್ ಟು ಟ್ರಾನ್ಸ್ಫಾರ್ಮೇಶನ್. ನಾನು ನಿಮ್ಗೆ ಅದೇ ಹೇಳಿದ್ದು, ಒಂದು ಕೆಟ್ಟ ಘಟನೆ ಆದಾಗ ತುಂಬಾ ಅದ್ಭುತವಾದ ಚೇಂಜಸ್ ನಿಮ್ ಲೈಫಲ್ಲಿ ಬರುತ್ತೆ. ಸೊ ಇವಾಗ ನೀವು ಅದನ್ನೇ ಅನುಭವಿಸ್ತಿದ್ದೀರಾ. ಇನ್ 3 months ನಲ್ಲಿ ಹೊಸ ಸೈಕಲ್, ಹೊಸದಾದ ಬದಲಾವಣೆ ನಿಮ್ ಲೈಫಲ್ಲಿ ನಡೆಯುತ್ತೆ, ಹೊಸ ದಾರಿ ಅಂತ ನಾನು ನೋಡ್ತಾ ಇದ್ದೀನಿ. ಪ್ಲೇಯಿಂಗ್ ಇಟ್ ಸೇಫ್, ಸೊ ಅದನ್ನ ನೀವು ಇವಾಗ ಮಾಡುವ ಅವಶ್ಯಕತೆ ಇಲ್ಲ. ಡೋಂಟ್ ಪ್ಲೇ ಇಟ್ ಸೇಫ್, ರಿಸ್ಕ್ ತಗೊಳ್ಳಿ. ನಿಮ್ಮ ಲೈಫ್ ನಲ್ಲಿ ನಾನು ಇದು ಮಾಡೇ ಮಾಡ್ತೀನಿ, ಇದನ್ನ ಸಾಧನೆ ಮಾಡೇ ಮಾಡ್ತೀನಿ ಅನ್ನುವಂತ ನಂಬಿಕೆ ನಿಮ್ಮ ಮೇಲೆ ಇಟ್ಕೊಂಡು, ವಿಶ್ವಾಸವನ್ನ ನಿಮ್ಮ ಮೇಲೆ ಇಟ್ಕೊಂಡು ಮುಂದೆ ಹೋದ್ರೆ ಖಂಡಿತವಾಗ್ಲೂ ನಿಮಗೆ ಬೇಕಾಗಿರುವಂತದ್ನ ನೀವು ಪಡಿತೀರಾ. ಕೂತ್ಕೊಂಡಿರೋದ್ರಲ್ಲಿ ಏನು ಪ್ರಯೋಜನ ಇಲ್ಲ. ಕೂತ್ಕೊಂಡಿರೋದ್ರಲ್ಲಿ ನೀವು ಇಲ್ಲೇ ಪ್ಲೇಯಿಂಗ್ ಇಟ್ ಸೇಫ್ ಅಂದ್ರೆ ಯು ಜಸ್ಟ್ ಅಂದ್ರೆ ಯಾವುದು ನಿಮ್ಗೆ ಕಂಫರ್ಟಬಲ್ ಅನ್ಸುತ್ತೆ ಅದನ್ನ ಮಾಡ್ತಾ ಇದ್ದೀರಾ, ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ. ಸ್ಕಲ್, ಎಂಡಿಂಗ್ಸ್. ಸೊ ಎಂಡಿಂಗ್ಸ್ ಅಂದಾಗ ಏನಾಗುತ್ತೆ, ನ್ಯೂ ಬಿಗಿನಿಂಗ್ಸ್. ಅಫ್ಕೋರ್ಸ್ ಪ್ರಾಬ್ಲಮ್ ಏನಿದೆ ಅದು ಎಂಡ್ ಆಗುತ್ತೆ, ಸ್ವಲ್ಪ ತಾಳ್ಮೆಯಿಂದ ಇರಬೇಕು. ಅಗೇನ್ ಇದು ಟ್ರಾನ್ಸ್ಫಾರ್ಮೇಶನ್ ಕಾರ್ಡೇ ಆಗಿದೆ, ಡೆತ್ ಕಾರ್ಡ್ ಅಂತ ಹೇಳ್ತೀವಿ. ಸ್ಟೆಬಿಲಿಟಿ ನಿಮ್ ಲೈಫ್ ನಲ್ಲಿ ನೀವು ನೋಡ್ತೀರಾ. ಸ್ವಲ್ಪ ಟೈಮ್ ಕೊಡೋದ್ರಿಂದ ನೀವು ನಿಮ್ ಲೈಫ್ ನಲ್ಲಿ ಯಾವ ವಿಷಯವಾಗಿ, ಸ್ಪೆಷಲಿ ರಿಲೇಶನ್ಶಿಪ್ ವಿಷಯವಾಗಿ ಒಂದು ಕಮಿಟ್ಮೆಂಟ್ ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ನಿಮ್ಮ ಕೆಲಸ ಕಾರ್ಯದಲ್ಲಿ ಪರ್ಮನೆಂಟ್ ಜಾಬ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ಏನಾದ್ರೂ ಕಾಂಟ್ರಾಕ್ಟ್ ನಲ್ಲಿ ಇದ್ದೀರಾ, ಅಥವಾ ಏನೋ ಒಂದು ವಿಚಾರದಲ್ಲಿ ನಿಮ್ಗೆ ಗೊಂದಲ ಇದೆ, ಅಥವಾ ನಿಮಗೆ ಅಡಚಣೆಗಳಾಗ್ತಾ ಇದೆ ಯಾವ್ದಾದ್ರು ಒಂದು ಏರಿಯಾದಲ್ಲಿ, ಅದರಲ್ಲಿ ನಿಮ್ಗೆ ಒಂದು ಸ್ಟೆಬಿಲಿಟಿ ಸಿಗುತ್ತೆ ಅಂತ ಬರ್ತಾ ಇದೆ. ಬ್ಯೂಟಿಫುಲ್ ರೀಡಿಂಗ್. ಈಗ ನಾನು ರೆಡ್ ಕ್ಯಾಂಡಲ್ ಯಾರು ಸೆಲೆಕ್ಟ್ ಮಾಡಿದ್ರು ಅವ್ರಿಗೆ ರೀಡಿಂಗ್ ನ ಮಾಡ್ತೀನಿ. ಸೊ ಈ ಒಂದು ಕ್ಯಾಂಡಲ್ ನ ಯಾರು ಸೆಲೆಕ್ಟ್ ಮಾಡಿದೀರಾ, ಟೀ ಲೈಟ್ ಕ್ಯಾಂಡಲ್ಸ್, ಸಾರಿ ಗ್ಲಾಸ್ ಕ್ಯಾಂಡಲ್ಸ್. ನೋಡೋಣ ಏನ್ ಮೆಸೇಜಸ್ ಇದೆ ಅಂತ. ಸ್ಮೈಲಿ ಫೇಸ್ ಅಂತ ಬರ್ತಾ ಇದೆ. ಯೂನಿವರ್ಸ್ ನಿಮ್ಗೆ ಖುಷಿಯಾಗಿರೋಕ್ಕೆ ಹೇಳ್ತಾ ಇದೆ. ಯೂನಿವರ್ಸ್ ಇಸ್ ಆಸ್ಕಿಂಗ್ ಯು ಟು ಬಿ ಹ್ಯಾಪಿ. ಹೌದು, ಖುಷಿಯಾಗಿರಕ್ ಆಗ್ತಾ ಇಲ್ವೋ ಏನೋ, ನಿಮ್ಗೆ ಒಂದು ರೀತಿಯಾದ ನೋವಾಗ್ತಾ ಇದೆ. ನಿಮ್ಮ ಬಗ್ಗೆ ನೀವು ಆತಂಕನ ಒಂದು ಲೈಕ್ ಆತಂಕದ ಸಿಚುವೇಶನ್ ನಿಮಗ್ ನೀವೇ ಕ್ರಿಯೇಟ್ ಮಾಡ್ಕೊಳ್ತಾ ಇರಬಹುದು. ಸೊ ಜಸ್ಟ್ ರಿಲ್ಯಾಕ್ಸ್ ಅಂಡ್ ಲಿವ್ ಯೋರ್ ಲೈಫ್ ಅಂತ ಒಂದು ಮೆಸೇಜ್. ಹಾಗೂ ಸೆಲ್ಫ್ ಕೇರ್ ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ಅವರು ನೇಲ್ಸ್ ನ ಡೆಕೋರೇಟ್ ಮಾಡ್ಕೊಂಡಿದಾರಲ್ವಾ. ಸೊ ಹಾಗೆ ನಿಮ್ ಲೈಫ್ ನ ನೀವು ಕಾಳಜಿಯಿಂದ ನೋಡಿ, ನಿಮ್ಗೆ ಏನ್ ಇಷ್ಟ ಇದೆ, ಸೆಲ್ಫ್ ಗ್ರೂಮಿಂಗ್ ಅಂತ ಹೇಳ್ತೀವಿ, ನಿಮ್ಮ ಬಾಡಿ ಕೇರ್ ಮಾಡ್ಕೊಳ್ಳಿ. ಸೊ ರೈಟ್ ನಾವು ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಪಾಸಿಟಿವಿಟಿನ ನಿಮ್ ಲೈಫ್ ನಲ್ಲಿ ತರಬೇಕು ಅಂತ ಇದೀರಾ ಅಂದ್ರೂ ಕೂಡ ನಿಮ್ಮ ಬಾಡಿ ಕೇರ್, ನಿಮ್ಮ ಮನೇನ ನೀಟಾಗಿ ಇಟ್ಕೊಳ್ಳೋದು, ಇದೆಲ್ಲ ಮ್ಯಾಟರ್ ಆಗುತ್ತೆ. ಲಕ್ಷ್ಮಿ ಬರೋದೇ ಕ್ಲೀನ್ ಆಗಿರುವಂತ ಜಾಗದಲ್ಲಿ ಅಲ್ವಾ. ಹಾಗೆ ನಿಮ್ಮ ಬಾಡಿ, ನಿಮ್ಮ ಮೈಂಡ್, ಇಮೋಷನ್ಸ್ ಮತ್ತೆ ನಿಮ್ಮ ಮನೆ, ನೀವಿರುವಂತ ಜಾಗ ಅದೆಲ್ಲ ಕ್ಲೀನ್ ಅಂಡ್ ನೀಟ್ ಆಗಿದ್ದಾಗ ಒಳ್ಳೇದು ಆಗತ್ತೆ. ರೀಸೈಕಲ್, ರಿಕವರ್ ಅಂತ ಬರ್ತಾ ಇದೆ. ಸೊ ನಿಮ್ಗೆ ಬೇಡದೇ ಇರುವಂತ ವಸ್ತುಗಳೇನಿದೆ ಅದನ್ನ ದಯವಿಟ್ಟು ತೆಗೆದು ಹಾಕಿ ಮನೆಯಿಂದ, ನಿಮ್ಮ ಮನಸ್ಸಿನಿಂದ. ಓಕೆ, ಮನಸ್ಸಿನಿಂದ, ಮನೆಯಿಂದ ನಿಮ್ಗೆ ಬೇಡದೇ ಇರುವಂತ ವಸ್ತುಗಳು, ಬೇಡದೇ ಇರುವಂತ ಜನರು, ನಿಮಗೆ ಸ್ಟ್ರೈನ್ ಮಾಡ್ತಾ ಇರುವಂತ ಪರ್ಸನ್, ಪ್ರೆಸೆಂಟ್ ಯಾರೇ ಆಗಿರ್ಲಿ, ಲೆಟ್ ಇಟ್ ಬಿ. ಜಸ್ಟ್ ಪಾಸ್. ಏನು ಮಾಡಕ್ ಹೋಗ್ಬೇಡಿ ಆ ವಿಷಯ. ಡೋಂಟ್ ಟೇಕ್ ಆಕ್ಷನ್. ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋ ಅವಶ್ಯಕತೆ ಇಲ್ಲ, ಯಾರೇ ಆಗಿರ್ಲಿ. ಅಚೀವ್ಮೆಂಟ್ ಬರ್ತಾ ಇದೆ. ಸೊ ಅಗೇನ್ ದಿಸ್ ಇಸ್ ಪಿಲ್ಲರ್, ಕ್ರಿಸ್ಟಲ್, ವಾಂಡ್. ಸೊ ಇದ್ರ ಅರ್ಥ ಏನು ಅಂದ್ರೆ, ಅಫ್ಕೋರ್ಸ್ ನಿಮ್ ಲೈಫ್ ನಲ್ಲಿ ನೀವು ಬದಲಾವಣೆ ನೋಡ್ತೀರಾ. ಹಾಗೂ ನಿಮ್ಮ ಸೆಲ್ಫ್ ಗ್ರೋತ್ ಕಡೆಗೆ ನಾನು ತುಂಬಾ ಚೇಂಜಸ್ ನೋಡ್ತಾ ಇದ್ದೀನಿ. ಎತ್ತರಕ್ಕೆ ಹೋಗ್ತೀರಾ ಅನ್ನುವಂತ ಒಂದು ಕನ್ಫರ್ಮೇಶನ್ ಕಾರ್ಡ್ ಆಗಿದೆ. ನಿಮ್ ಲೈಫ್ ನಲ್ಲಿ ನೀವು ಏನ್ ಏರಿಯಾದಲ್ಲಿ ಬೆಳಿಬೇಕು ಅಂತ ಇದ್ರಿ, ಸ್ಪೆಷಲಿ ನಿಮ್ಮ
ಕರಿಯರ್ ಪಾತ್ ನಲ್ಲಿ ನೀವು ಬಹಳಷ್ಟು ಚೇಂಜಸ್ ನ ನೋಡ್ತೀರಾ. ವರ್ಕ್ ಲೈಫ್ ಚೆನ್ನಾಗಿರುತ್ತೆ, ಸೊ ಹಾರ್ಡ್ ವರ್ಕ್ ಮಾಡಿ ನೀವು ರಿಟರ್ನ್ಸ್ ನ ನೋಡ್ತೀರಾ. ಆಬ್ಸ್ಟಿಕಲ್ಸ್, ಮೌಂಟೇನ್ಸ್, ಎಸ್ ನಾನು ಮೌಂಟೇನ್ಸ್ ನ ಇಲ್ಲೂ ನೋಡಿದ್ದೆ ಸಾಲ್ಟ್ ರೀಡಿಂಗ್ ನಲ್ಲಿ. ಅದ್ ನಿಮಗೇನೆ ಮೆಸೇಜ್ ಆಗಿತ್ತು. ಅಡ್ಡಿ ಆತಂಕ ಇದೆ, ಹೌದು ಇಲ್ಲಿ ಮೌಂಟೇನ್ ಬರ್ತಾ ಇದೆ ಅಂದ್ರೆ ನೀವು ನಿಮ್ ರೋಡ್ ಅಲ್ಲಿ, ನೀವು ಹೋಗುವಂತ ರೋಡ್ ನಲ್ಲಿ ಅಡ್ಡಿ ಆತಂಕ ಇಲ್ಲ, ಆದ್ರೆ ನೀವು ಹೋಗ್ತಾ ಇರುವಂತ ದಾರಿ ಇದೆಯಲ್ಲ ಆ ಮೌಂಟೇನ್ ಬ್ಲಾಕ್ ಕಡೆಗೆ ಹೋಗ್ತಾ ಇದೆ ಅಂತ ಅರ್ಥ ಈ ಒಂದು ಕಾರ್ಡ್ ನಲ್ಲಿ. ಸೊ ನೀವೇನ್ ಮಾಡ್ಬೇಕಾಗತ್ತೆ, ಮೇ ಬಿ ಅ ಡಿಫ್ರೆಂಟ್ ಪಾತ್, ಮೇ ಬಿ ಅ ಡಿಫ್ರೆಂಟ್ ಡೈರೆಕ್ಷನ್ ಕಡೆಗೆ ಹೋಗ್ಬೇಕು ನಿಮ್ ಲೈಫ್. ಇವಾಗ ಮೇ ಬಿ ನಿಮ್ ಪ್ಲಾನ್ ನ ಚೇಂಜ್ ಮಾಡ್ಕೊಳ್ಳುವಂಥದ್ದು, ನೀವ್ ಇವಾಗ ಯಾವ ರೀತಿಯಾದ ಒಂದು ವಿಷಯವಾಗಿ ಸಾಲ್ವ್ ಮಾಡಕ್ ಹೋಗ್ತಾ ಇದೀರಾ ಪ್ರಾಬ್ಲಮ್ ನ, ಅದು ಸರಿ ಇಲ್ಲ ಅಂತ ಮೆಸೇಜ್ ಆಗಿದೆ. ಸೊ ನಿಮ್ಮ ಪ್ರಾಬ್ಲಮ್ ನ ಮತ್ತೆ ಅನಲೈಸ್ ಮಾಡ್ಕೊಂಡು ಆ ಒಂದು ಪ್ರಾಬ್ಲಮ್ಗೆ ಬೇರೆ ರೀತಿಯಾಗಿ ಸೊಲ್ಯೂಷನ್ ನ ನೋಡ್ಬೇಕಾಗತ್ತೆ. ಹಾಗೆ ಮಾಡೋದ್ರಿಂದ ನಿಮ್ಗೆ 3 ತಿಂಗಳಲ್ಲಿ ನಿಮ್ಗೆ ಪರಿಹಾರ ಸಿಗುತ್ತೆ. ಫ್ರೆಂಡ್ಸ್ ಅಂಡ್ ಕೊಲೀಗ್ಸ್ ನಿಮ್ಗೂ ಇದೆ ಬಂದಿದೆ ಈ ಸಾಲ್ಟ್ ರೀಡಿಂಗ್ ನಲ್ಲಿ, ನಿಮ್ಗೂ ಇದೆ ಮೆಸೇಜ್. ಏನಾಗಿದೆ ಅಂದ್ರೆ ನಿಮ್ಮ ಪ್ರೀತಿ ಪಾತ್ರರಿಂದ ಸಪೋರ್ಟ್ ತಗೊಳ್ಳಿ, ನಿಮ್ಮನ್ನ ಅವ್ರು ನಂಬುತ್ತಾರೆ ಹಾಗೂ ನಿಮ್ಮನ್ನ ಮೋಟಿವೇಟ್ ಮಾಡ್ತಾರೆ ಅಂತ ಜನರು ನಿಮ್ ಸುತ್ತ ಇದ್ದಾರೆ. ಅವ್ರ ಜೊತೆ ಸ್ವಲ್ಪ ಕಾಲ ಕಳೆಯೋದ್ರಿಂದ ನಿಮ್ಮ ಮನಸ್ಸು ಹಗುರ ಆಗತ್ತೆ, ತಾಳ್ಮೆ ಹೆಚ್ಚಾಗತ್ತೆ, ಹಾಗೂ ಬೇಸಿಕ್ಲಿ ನೀವು ಯಾವಾಗ ಒಂದು ಮೈಂಡ್ ನ ಡಿಕ್ಲಟರ್ ಮಾಡ್ಕೊಳ್ತೀರಾ, ಶಾಂತವಾಗಿರ್ತೀರಾ, ಅವಾಗ ಪ್ರಾಬ್ಲಮ್ಸ್ ಕೂಡ ಅಷ್ಟೇ ಬೇಗ ಪರಿಹಾರ ಆಗತ್ತೆ ಅಲ್ವಾ. ಡಿಸ್ಕವರಿ ಕಾರ್ಡ್ ಬಂದಿರೋದ್ರಿಂದ ನಿಮ್ ಲೈಫ್ ನಲ್ಲಿ ಇನ್ನ ಒಂದಷ್ಟು ವಿಷಯಗಳು ನಿಮ್ಗೆ ತಿಳಿದು ಬರುತ್ತೆ. ನಿಮ್ಗೆ ಗೊತ್ತಾಗದೆ ಇರುವಂತ ವಿಷಯಗಳು, ಸತ್ಯಗಳು ನಿಮ್ಗೆ ಗೊತ್ತಾಗುತ್ತೆ. ಅಂಡ್ ಆ ಸತ್ಯದಿಂದ ನಿಮ್ ಲೈಫ್ ನಲ್ಲಿ ನೀವು ಯಾವ ರೀತಿಯಾದ ಚೇಂಜಸ್ ನ ತರಬೇಕು ಅನ್ನುವಂತ ಒಂದು ಡಿಸಿಷನ್ ತಗೊಳಕ್ಕೂ ಈ ಒಂದು ಡಿಸ್ಕವರಿ ಹೆಲ್ಪ್ ಆಗುತ್ತೆ. ಸೊ ಕೆಲವು ಸತ್ಯಗಳು ಮುಂಬರುವ ದಿನಗಳಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಮೇ ಬಿ ರಿಲೇಟೆಡ್ ಟು ನಿಮ್ಮ ಪರ್ಸನ್ ಇರ್ಬೋದು, ನಿಮ್ಮ ರಿಲೇಶನ್ಶಿಪ್ ಇರ್ಬೋದು, ಸಮಥಿಂಗ್ ನಿಮಗೆ ಗೊತ್ತಿಲ್ಲದೆ ಇರುವಂತ ವಿಷಯ ಓಪನ್ ಆಗುತ್ತೆ. ಅಂಡ್ ಅದರಿಂದ ನಿಮ್ ಲೈಫ್ ನಲ್ಲಿ ನೀವೇನ್ ಮಾಡ್ಬೇಕು ಅನ್ನೋ ಕ್ಲಾರಿಟಿ ನಿಮ್ಗೆ ಸಿಗುತ್ತೆ. ಅದು ತುಂಬಾ ನೋವು ಕೊಡುತ್ತೆ ಅಂತ ನೋಡ್ತಾ ಇಲ್ಲ, ಬಟ್ ಎಸ್ ಅದು ನಿಮಗೆ ನಿಮ್ಮ ಲೈಫ್ ನ ಹೇಗೆ ಮುಂದೆ ತಗೊಂಡು ಹೋಗ್ಬೇಕು ಅನ್ನುವಂತ ಕ್ಲಾರಿಟಿ ಸಿಗುತ್ತೆ, ಹಾಗೂ ಒಂದು ವಿಶ್ವಾಸ ಸಿಗುತ್ತೆ. ಅದನ್ನೇ ನೋಡ್ತಾ ಇದ್ದೀನಿ. ದಟ್ ವಾಸ್ ಯುವರ್ ರೀಡಿಂಗ್. ಐ ಹೋಪ್ ಇಟ್ ಹೆಲ್ಪ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು.